ಖಾರವಾದ ಕೆಂಪು ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಜಸ್ಟ್ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಇದು ದೋಸೆಗೆ ಅಷ್ಟೇ ಅಲ್ಲ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ, ಇಡ್ಲಿಗೆ ಮತ್ತು ವಡಾ, ಪಡ್ಡು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಮತ್ತು ಜಸ್ಟ್ 10 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 3 ಈರುಳ್ಳಿನ ಹಾಕ್ಕೊಂಡಿನಿ, ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವಾಗ ಎರಡು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ಕೊತಿದ್ದೀನಿ. 3 ಟೊಮೆಟೊ, 3 ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಇವಾಗ ಇವೆಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಅರಿಶಿಣ ಹಾಕ್ತಿದ್ದೀನಿ, ಟೊಮೆಟೊ ಜಲ್ದಿ ಸಾಫ್ಟ್ ಆಗಲ್ಲ ಅಂತೇಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಿದ್ದೀನಿ. ಇಲ್ಲೇ ಉಪ್ಪು ಅರಿಶಿಣ ಇಲ್ಲೇ ಹಾಕ್ಕೊಳ್ಳಿ, ಜಲ್ದಿ ಸಾಫ್ಟ್ ಆಗುತ್ತೆ. ಇಲ್ಲಿ ಈರುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ಹೀಗಾಗಿ ರೆಕಾರ್ಡ್ ಆಗಿಲ್ಲ ಅಷ್ಟೇ. ಏನಿಲ್ಲ, ಎರಡು ಒಂದು ಸ್ವಲ್ಪ ಮೊದಲಿಗೆ ಹಸಿ ವಾಸನೆ ಆಗೋ ತನಕ ಹುರ್ಕೊಂಡಾದ್ಮೇಲೆ ಇದರಲ್ಲಿ ಟೊಮೆಟೊ ಸೇರಿಸ್ತಿದ್ದೀನಿ ಅಷ್ಟೇ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ನೋಡ್ತಿರ್ಬೋದು, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದರಲ್ಲಿ ಒಂದು 3ರಿಂದ 4 ಚಮಚ ಆಗುವಷ್ಟು ಪುಟಾಣಿ ಹಾಕ್ಕೊತಿದ್ದೀನಿ. ಪುಟಾಣಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ಇಲ್ಲಿ ಶೇಂಗಾ ಬೀಜ ಕೂಡ ಹಾಕ್ಕೋಬೋದು. ಯಾವುದಾದ್ರೂ ಒಂದು ಹಾಕ್ಕೊಂಡ್ರೆ ಭೀ ನಡೆಯುತ್ತೆ. ಇವಾಗ ಪುಟಾಣಿ ಕೂಡ ನಾನು 1-2 ನಿಮಿಷ ಹಾಗೇ ಎಣ್ಣೆಯಲ್ಲಿ ಹುರ್ಕೊತಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಈ ಚಟ್ನಿನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಪುಟಾಣಿ ಹಾಕಿದ ಮೇಲೆ ಮತ್ತೆ 1-2-3 ನಿಮಿಷ ನಾನು ಹುರ್ಕೊಂಡಿನಿ. ಇವಾಗ ಜಲ್ದಿ ತಣ್ಣಗಾಲಂತ ನಾನಿಲ್ಲಿ ಪ್ಲೇಟ್ನಲ್ಲಿ ಸೈಡಿಗೆ ಹಾಕಿ ಇಡ್ತಿದ್ದೀನಿ. ಅದರಲ್ಲೇ ಬಿಟ್ಟರೆ ಇದು ಜಲ್ದಿ ತಣ್ಣಗಾಗಲ್ಲಲ್ವ, ಹೀಗಾಗಿ. ಓಕೆ ನೋಡಿ, ಒಂದು 5 ನಿಮಿಷ ಆಗೋ ತನಕ ಬಿಟ್ಟಿದ್ದ ನಾನು. ಇವಾಗ ಇದು ತಣ್ಣಗಾಗಿದೆ. ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕಬಾರ್ದು, ಹೀಗಾಗಿ ತಣ್ಣಗೆ ಮಾಡ್ಕೊಂಡೇ ಹಾಕ್ಕೊಳ್ಳಿ ನೀವಿಲ್ಲಿ. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಬೇಕಿದ್ರೆ ಮತ್ತೆ ಅದಕ್ಕೆ ಹಾಕ್ಕೋಬೋದು ನೀರು. ಇವಾಗ ನೋಡಿ, ಗಟ್ಟಿಯಾಗಿದೆ, ಸ್ಮೂತಾಗಿ ರುಬ್ಕೊಂಡಿದ್ದು ನಾನಿವಾಗ. ಇಲ್ಲಿ ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೋಬೋದು. ಗಟ್ಟಿ ಬೇಕು, ತುಳಿಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಓಕೆ ನೋಡಿ, ನೀರು ಹಾಕ್ಕೊಂಡು ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು, ಹೀಗಾಗಿ ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕ್ತಿದ್ದೀನಿ. ಓಕೆ ನೋಡಿ, ಸ್ವಲ್ಪ ಸಾಸಿವೆ ಮತ್ತು ಹಿಂಗೆ ಹಾಕಿದ ನಾನಿಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ಸ್ವಲ್ಪನೇ ಉದ್ದಿನಬೇಳೆ ಹಾಕ್ತಿದ್ದೀನಿ. ಇವಾಗ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು. ಮತ್ತು 1-2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದರೆ ಸಾಕು. ನಮ್ಮ ರುಚಿಯಾಗಿರುವಂತಹ ಹೋಟೆಲ್ ಶೈಲಿಯಲ್ಲಿ ಚಟ್ನಿ ತಯಾರಾಗುತ್ತೆ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ಇದು ನೀವು ದೋಸೆಗೆ ಅಷ್ಟೇ ಅಲ್ಲ, ಮೊದಲೇ ಹೇಳಿದ ಹಾಗೆ ಊಟಕ್ಕೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಈ ಚಟ್ನಿನ. ಮತ್ತು ವಡಾ, ಪಡ್ಡು, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ. ವಾವ್, ಸೂಪರಾಗಿ ಬಂದಿದೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಎಲ್ರಿಗೂ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದು ಮರಿಬಾರ್ದು. ಓಕೆ, ಥ್ಯಾಂಕ್ ಯು.